ಹಾಯ್ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ. ಸೊ ನಿನ್ನೆ ದಿನ ಅಂತೂ ಐ ಪಿ ಎಲ್ ಹಬ್ಬ ಮುಗೀತು. ಸೊ ಐ ಪಿ ಎಲ್ ಅಂತಕ್ಕಂಥ ಒಂದು ಜ್ವರ ಸೊ ಎಲ್ರಿಗೂ ಬಿಟ್ಟಿದೆ ಅಂತ ಅಂದ್ಕೊತೀನಿ. ಸೊ ಏನು ಡಿಪೆಂಡಿಂಗ್ ಚಾಂಪಿಯನ್ ಆಗಿರ್ತಕ್ಕಂಥ ಆರ್ ಸಿ ಬಿ ಅವರು ಈ ವರ್ಷ ಬ್ಯಾಕ್ ಟು ಬ್ಯಾಕ್ 2025 ಮತ್ತು 26 2 ವರ್ಷವೂ ಸಹ ಕಪ್ ಗೆದ್ದಿದ್ದಾರೆ. ಸೊ ಅಭಿನಂದನೆಗಳು ಮೊದಲನೇದಾಗಿ ಆರ್ ಸಿ ಬಿ ತಂಡಕ್ಕೆ ಹಾಗೂ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ. ಆರ್ ಸಿ ಬಿನ ಯಾರ್ಯಾರು ಇಷ್ಟಪಟ್ಟು ಯಾರ್ಯಾರು ಲೈಕ್ ಮಾಡಿ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಸೊ ನಿಮಗೆ ಅಭಿನಂದನೆಗಳು. ಸೊ ಆರ್ ಸಿ ಬಿ ತಂಡ ಒಂದು ಅದ್ಭುತವಾದ ಗೆಲುವನ್ನು ತನ್ನದಾಗಿಸಿಕೊಂಡು ಸೊ ಒಂದು ಸತತ 2ನೇ ಬಾರಿಗೆ ಕಪ್ನ ಎತ್ತಿ ಹಿಡಿದು ಸೊ ಒಂದು ಆರ್ ಸಿ ಬಿ ಗೌರವವನ್ನು ಪ್ರಪಂಚದಾದ್ಯಂತ ತೋರಿಸಿದೆ. ನಾವು ಸಹ ನಿನ್ನೆ ಆರ್ ಸಿ ಬಿ ತಂಡದ ಒಂದು ಗೆಲುವನ್ನು ಆನಂದಿಸಲು ನಮ್ಮ ಪತ್ನಿಯ ಒಂದು ಒತ್ತಾಯದ ಮೇರೆಗೆ ಸೊ ಲೋಕಲ್ ಗ್ರೌಂಡ್ ಧಾರವಾಡದ KCD ಗ್ರೌಂಡ್ಗೆ ಹೋಗಿ ಸೊ ಒಂದು ಬಿಗ್ ಸ್ಕ್ರೀನಲ್ಲಿ ಒಂದು ಆರ್ ಸಿ ಬಿ ಮ್ಯಾಚ್ನ ನಾವು ಸಹ ನೋಡಿ ಆನಂದಿಸಿದ್ವಿ. ಸೊ ಕ್ರಿಕೆಟ್ ಎಲ್ರಿಗೂ ಒಂದು ಇಷ್ಟವಾದಂಥ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಇಷ್ಟವಾಗ್ತಕ್ಕಂಥ ಕ್ರೀಡೆ. ಸೊ ಯಾರೇ ಗೆಲ್ಲಿ ಯಾರೇ ಸೋಲ್ಲಿ ಕೊನೆಯದಾಗಿ ಆಟ ಗೆದ್ದಿದೆ ಅಂತ ನಾವು ಅಂದ್ಕೋಬೇಕು. ಸೊ ಬ್ಯಾಕ್ ಟು ಬ್ಯಾಕ್ 2010-11ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಕಪ್ ಗೆದ್ದಿದ್ರು. 2019-20 ಮುಂಬೈ ಇಂಡಿಯನ್ಸ್ ಗೆದ್ದಿದ್ರು. ಆ ಎರಡೂ ತಂಡಗಳ ಒಂದು ಸಾಲಿಗೆ ಈಗ ಒಂದು ಆರ್ ಸಿ ಬಿ ಹೋಗಿದೆ. ಸೊ ರಜತ್ ಪಟ್ಟಿದಾರ್ ಅಂತಕ್ಕಂಥ ಒಬ್ಬ ಚಾಣಾಕ್ಷ ನಾಯಕನ ಆಟದಿಂದ ಹಾಗೂ ಚಾಣಾಕ್ಷತನದಿಂದ ಸೊ ಆರ್ ಸಿ ಬಿಗೆ ಕಪ್ ಗೆದ್ದಿದೆ. ಒಂದು ಫ್ಲವರ್ ಸರಿನಾ. ಸೊ ಏನು ಜುಂಬಾಂಬೆ ಆಟಗಾರ ಆಗಿರ್ತಕ್ಕಂಥ ಒಂದು ಫ್ಲವರ್ ಅವರು ಸೊ ಒಂದು ಆರ್ ಸಿ ಬಿ ಮ್ಯಾಚ್ ಗೆಲ್ಲದಲ್ಲಿ ತುಂಬ ಪಾತ್ರ ವಹಿಸಿದ್ದಾರೆ ಅಂತ ಹೇಳ್ಕೋಬೋದು. ಸೊ ಸಮತೋಲಿತ ತಂಡವನ್ನು ಕಟ್ಟಿ ಸೊ ಯಾವುದೇ ಒಬ್ಬ ಆಟಗಾರರು ಇದರಲ್ಲಿ ತುಂಬ ಜಾಸ್ತಿ ಇಲ್ಲ. ವಿರಾಟ್ ಕೊಹ್ಲಿ ಅಂತಕ್ಕಂಥವ್ರು ಬಿಟ್ಟರೆ ತುಂಬ ನೇಮು ಫ್ರೇಮ್ ಇರ್ತಕ್ಕಂಥವ್ರು ಜೋಶ್ ಹ್ಯಾಜಲ್ವುಡ್ ಮಾತ್ರ. ಸೊ ಇವರಿಬ್ಬರು ಆಟಗಾರರು ಮಾತ್ರ ಇರೋದು. ಸೊ ಅಂಥ ಆಟಗಾರರ ಜೊತೆಗೆ ಈ ವರ್ಷ ವೆಂಕಟೇಶ್ ಅಯ್ಯರ್ ಅವ್ರನ್ನ ಕೊಂಡ್ಕೊಂಡ್ರು. ತುಂಬ ಕಡಿಮೆ ಮೊತ್ತಕ್ಕೆ ಕೋಲ್ಕತ್ತಾದಿಂದ ತೊಗೊಂಡ್ರು ಅವ್ರನ್ನ. ಸೊ ಆಲ್ರೌಂಡರ್ ಪರ್ಫಾರ್ಮೆನ್ಸಲ್ಲಿ ಕೃಣಾಲ್ ಪಾಂಡ್ಯ ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಜೆಕೆನ್ ಡಫಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅದೇ ರೀತಿಯಾಗಿ ನಾನ್ ಕ್ಯಾಪ್ ಪ್ಲೇಯರ್ ಆಗಿರ್ತಕ್ಕಂಥ ರಸೀಮ್ ಸಲಮ್ದರ್ ಸೊ ಅವರ ಆಟಗಳನ್ನು ತುಂಬ ಚೆನ್ನಾಗಿತ್ತು. ಸೊ ಸುಯೇಶ್ ಶರ್ಮಾ ಅವ್ರದ್ದು ಸಹ ಒಂದು ಅದ್ಭುತವಾದ ಸ್ಪಿನ್ ಮೋಡಿ. ಸೊ ಅದೇ ರೀತಿಯಾಗಿ ಸೊ ಫಿಲ್ ಸಾಲ್ಟ್ ಒಂದು ಅಥವಾ 2 ಮ್ಯಾಚ್ ಮಿಂಚಿದ್ರು, ತುಂಬ ಚೆನ್ನಾಗಿ ಆಡಿದರು. ಅದ್ರ ಜೊತೆಗೆ ಕಂಟಿನ್ಯೂ ಐ ಪಿ ಎಲ್ಲಲ್ಲಿ ಪ್ರತಿ ಸೀಸನ್ನಲ್ಲೂ ತುಂಬ ಕಡಿಮೆ ಸ್ಟ್ರೈಕ್ ರೇಟಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಕ್ಕಂಥ ಒಂದು ಆಟಗಾರ ಯಾರಪ್ಪ ಅಂತಂದರೆ ಅದು ವಿರಾಟ್ ಕೊಹ್ಲಿ ಅವರು. ಈ ವರ್ಷವೂ ಸಹ ಸೊ ಆರ್ ಸಿ ಬಿ ಪರವಾಗಿ ಲೀಡಿಂಗ್ ರನ್ ಸ್ಕೋರರ್ ಆಗಿ ವಿರಾಟ್ ಕೊಹ್ಲಿ ಅವರು ಒಂದು ಖುಷಿ ವಿಷಯ ಏನಪ್ಪ ಅಂದರೆ 19 ವರ್ಷದಲ್ಲಿ ಸೊ ಫಸ್ಟ್ ಟೈಮ್ 200 ಸ್ಟ್ರೈಕ್ ರೇಟಲ್ಲಿ 50 ರನ್ ಹೊಡೆದಿರ್ತಕ್ಕಂಥ ಆಟಗಾರ ಅಂದರೆ ಅದು ವಿರಾಟ್ ಕೊಹ್ಲಿ ಅವರು ಮಾತ್ರ. ಸೊ ವೈಭವ್ ಸೂರ್ಯವಂಶಿ ಅಂತ ಬಿರುಗಾಳಿ ಆರ್ಭಟದ ಮುಂದೆ ವಿರಾಟ್ ಕೊಹ್ಲಿ ಆಟ ತುಂಬಾ ಸಣ್ಣದಂತಂದೇಳಿ ಎಲ್ಲರೂ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸೊ ವಿರಾಟ್ ಕೊಹ್ಲಿ ಅವರು ಒಂದು ಅದ್ಭುತವಾದ ಹಾಫ್ ಸೆಂಚುರಿ ಹೊಡೆದು ಸೊ ಫೈನಲ್ ಮ್ಯಾಚಲ್ಲಿ ಸೊ ಏನು ಅವರು ಫೇಲ್ಯೂರ್ ಆಗ್ತಾ ಬರ್ತಾಯಿದ್ರು ಸೊ ಇಂಪಾರ್ಟೆಂಟ್ ಮ್ಯಾಚಲ್ಲಿ, ಅಂಥ ಮ್ಯಾಚಲ್ಲಿ ಈ ಸಲ ಐ ಪಿ ಎಲ್ಲಲ್ಲಿ ಅವರು ಸಕ್ಸಸ್ಫುಲ್ಲಾಗಿ ಸೊ ಒಂದು ಅರ್ಧಶತಕ ಬಾರಿಸಿ ಸೊ ಕಪ್ ಗೆಲ್ಲೋದ್ರಲ್ಲಿ ಪ್ರಮುಖ ಕಾರಣಕರ್ತರಾಗಿದ್ದಾರೆ ಅಂತಲೇ ಒಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಟ ಆಡಿಕೆಂಬಂದು ಕೊನೆಗೆ ತುಂಬ ಚೆನ್ನಾಗಿ ಆಡಿರೋದಕ್ಕೆ ಅವರು ಕಪ್ ಗೆದ್ದಿದ್ದಾರೆ. ಸೊ ಆಪೋಸಿಟ್ ಟೀಮೂ ಚೆನ್ನಾಗಿತ್ತು. ಬಟ್ ಇವ್ರ ಹತ್ರ ಇರ್ತಕ್ಕಂಥ ಸಮತೋಲಿತ ತಂಡ ಅಂದರೆ ಮ್ಯಾನೇಜಬಲ್ ತಂಡ. ಒಬ್ಬರು ಫೇಲ್ಯೂರ್ ಆದರೆ ಇನ್ನೊಬ್ಬರು ಸಕ್ಸಸ್ ಆಗ್ತಕ್ಕಂಥ ಪ್ಲೇಯರು GT ಒಳಗಡೆ ಇಲ್ಲದೇ ಇರೋ ಕಾರಣದಿಂದ ಈ ಸಲ ಅವರು ಕಪ್ ಸೋತರು. ಅದೇ ರೀತಿಯಾಗಿ ಬೇರೆ ಎಲ್ಲ ತಂಡಗಳು ಹೋಲಿಕೆ ಮಾಡ್ಕೊಂಡ್ರೆ ಆರ್ ಸಿ ಬಿ ಟೀಮ್ನ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಒಳ್ಳೆ ಬೌಲಿಂಗ್ ಲೆಂತಪ್ಪು, ಒಳ್ಳೆ ಬ್ಯಾಟಿಂಗ್ ಲೈನಪ್ಪು. ಸೊ ಎಲ್ಲ ಒಂದು ಕಾರಣದಿಂದ ಆರ್ ಸಿ ಬಿ ಈ ಸಲ ಗೆದ್ದಿದೆ. ಅಭಿನಂದನೆಗಳು. ವಿರಾಟ್ ಕೊಹ್ಲಿ ಅವರ ಒಂದು 19 ವರ್ಷದ ಪರಿಶ್ರಮ 2 ಬಾರಿ ಕಪ್ ಗೆಲ್ಲೋದರಲ್ಲಿ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ಬೆಂಗಳೂರು ಮೇಲೆ ಇರ್ತಕ್ಕಂಥ ಅಭಿಮಾನ ಹಾಗೂ ಕರ್ನಾಟಕದ ಕನ್ನಡಿಗರ ಮೇಲೆ ಇರ್ತಕ್ಕಂಥ ಅಭಿಮಾನ ಹೀಗೆ ಶಾಶ್ವತವಾಗಿ ಇರಲಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಆರ್ ಸಿ ಬಿ ಟೀಮ್ಗೆ, ಆರ್ ಸಿ ಬಿ ಅಭಿಮಾನಿಗಳಿಗೆ ಅಭಿನಂದನೆಗಳು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.